ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 165ನೆಯ ಅಧ್ಯಾಯವಾದ ಪಾದ್ಮಕಲ್ಪ ವೃತ್ತಾಂತ, ಚತುರ್ಯುಗಗಳ ಪರಿಮಾಣ, ಬ್ರಹ್ಮನ ಹಗಲು ರಾತ್ರಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ಸೂರ್ಯಪುತ್ರನಾದ ಎಲೆ ಮನುಚಕ್ರವರ್ತಿಯೇ, ಕೃತಯುಗದ ಪ್ರಮಾಣವು 4000 ವರ್ಷಗಳು. ಅದರ ಸಂಧ್ಯಾ ಮತ್ತು ಸಂಧ್ಯಾಂಶ ಕಾಲಗಳು ಒಟ್ಟು ಸೇರಿ 800 ವರ್ಷಗಳಾಗುವವು. ಆ ಯುಗದಲ್ಲಿ 4 ಪಾಲು ಧರ್ಮವು 1 ಪಾಲು ಅಧರ್ಮವೂ ಇರುವವು. ಆಗ ಹುಟ್ಟುವ ಮನುಷ್ಯರು ಸ್ವಧರ್ಮನಿರತರು, ಸತ್ಪುರುಷರೂ ಆಗುವರು. ಬ್ರಾಹ್ಮಣರು ಧರ್ಮದಲ್ಲಿ ನಿರತರಾಗಿರುವರು. ಕ್ಷತ್ರಿಯರು ರಾಜ್ಯ ರಕ್ಷಣೆಯಲ್ಲಿ ಶ್ರದ್ಧೆಯನ್ನಿಟ್ಟಿರುವರು. ವೈಶ್ಯರು ಕೃಷಿಯಲ್ಲಿ ಆಸಕ್ತರಾಗಿರುವರು. ಶೂದ್ರರು ಸೇವಾತತ್ಪರರಾಗಿರುವರು.
ಆಗ ಸತ್ಯ, ಪಾರಿಶುದ್ಧ್ಯ, ಧರ್ಮ ಇವೆಲ್ಲವೂ ಅಭಿವೃದ್ಧಿಯಾಗುತ್ತವೆ. ಸತ್ಪುರುಷರು ಆಚರಿಸುವ ಕರ್ಮವನ್ನು ಉಳಿದವರು ಮಾಡುತ್ತಾರೆ ಮತ್ತು ಶ್ಲಾಘಿಸುತ್ತಾರೆ. ಓ ರಾಜ, ಕೃತಯುಗದ ಈ ಸ್ವಭಾವವು ಎಲ್ಲ ಪ್ರಾಣಿಗಳಿಗೂ ಅನ್ವಯಿಸುವುದು. ಅವು ಧರ್ಮವನ್ನು ನಡೆಸಬಲ್ಲವುಗಳಾಗಲಿ, ನೀಚ ಜನ್ಮದಲ್ಲಿ ಹುಟ್ಟಿದವುಗಳಾಗಲಿ ವ್ಯತ್ಯಾಸವೇನೂ ಆಗದು. ತ್ರೇತಾಯುಗದ ಪರಿಮಿತಿ 3000 ವರ್ಷ. ಅದರ ಸಂಧ್ಯಾಕಾಲ ಮತ್ತು ಸಂಧ್ಯಾಂಶಗಳು ಸೇರಿ 600 ವರ್ಷ ಪರಿಮಾಣವುಳ್ಳವಾಗಿರುವವು. ತ್ರೇತಾಯುಗದಲ್ಲಿ ಅಧರ್ಮ 2 ಪಾಲು, ಧರ್ಮವು 3 ಪಾಲು ಇರುವುದು. ಸತ್ಯವು, ಸತ್ವವು ಈ ಯುಗದ ಧರ್ಮಗಳು. ಬ್ರಾಹ್ಮಣಾದಿ ವರ್ಣ ಧರ್ಮಗಳು ತ್ರೇತಾಯುಗದಲ್ಲಿ ವ್ಯತ್ಯಾಸವನ್ನು ಹೊಂದುವವು. ಹೀಗೆ ಚಾತುರ್ವರ್ಣ್ಯದ ವ್ಯತ್ಯಾಸದಿಂದ ಬ್ರಹ್ಮಚರ್ಯಾದ್ಯಾಶ್ರಮ ಧರ್ಮಗಳು ದುರ್ಬಲವಾಗುವವು. ಇದೇ ದೈವ ನಿರ್ಮಿತವಾದ ತ್ರೇತಾಯುಗದ ವಿಚಿತ್ರಗತಿ. ಇನ್ನು ದ್ವಾಪರಯುಗದ ಧರ್ಮವನ್ನು ಹೇಳುವೆನು ಕೇಳು. ಓ ವೈವಸ್ವತಮನು, ದ್ವಾಪರಯುಗವು 2000 ವರ್ಷಗಳ ಕಾಲ ಇರುವುದು. ಅದರ ಸಂಧ್ಯೆಯು ಸಂಧ್ಯಾಂಶ ಸಹಿತವಾಗಿ 400 ವರ್ಷಗಳು. ಆ ಯುಗದಲ್ಲಿ ಎಲ್ಲರಿಗೂ ಹಣದ ಆಸೆ ಹೆಚ್ಚು. ಪ್ರಾಣಿಗಳು ರಜೋಗುಣದಿಂದ ತುಂಬಿರುವವು. ಎಲ್ಲರೂ ಪ್ರತಿಫಲಾಪೇಕ್ಷೆಯಿಂದ ಕಾರ್ಯ ಮಾಡತಕ್ಕವರು, ಕ್ಷುದ್ರರೂ ಆಗುವರು. ಆಗ ಧರ್ಮವು 2 ಪಾಲು, ಅಧರ್ಮವು 3 ಪಾಲು ಇರುವವು. ಈ ವ್ಯತ್ಯಾಸದಿಂದ ಬರಬರುತ್ತಾ ಕಲಿಯುಗದಲ್ಲಿ ಧರ್ಮವು ಕ್ಷಯಿಸುವುದು. ದ್ವಾಪರಯುಗವು ಮುಗಿಯುವ ವೇಳೆಗೆ ಬ್ರಾಹ್ಮಣರಿಗೆ ಕರ್ಮದಲ್ಲಿ ಆಸಕ್ತಿ ಹೋಗುವುದು. ವ್ರತ, ಉಪವಾಸ ಮುಂತಾದವುಗಳನ್ನು ಜನರು ಬಿಡುವರು. ಕ್ರೂರವಾದ ಕಲಿಯುಗದ ಪ್ರಮಾಣವು ಸಂಧ್ಯಾ ಮತ್ತು ಸಂಧ್ಯಾಂಶ ಕಾಲಗಳೊಡನೆ ಸೇರಿ 1200 ವರ್ಷಗಳೆಂದು ಲೆಕ್ಕ ಹಾಕಿರುವರು. ಈ ಯುಗದಲ್ಲಿ ಅಧರ್ಮವು 4 ಪಾಲಿರುವುದು. ಧರ್ಮವು 1 ಪಾಲು ಮಾತ್ರ ನಿಲ್ಲುವುದು. ಜನರು ಕಾಮಿಗಳು, ತಮೋಗುಣ ಭರಿತರೂ ಆಗುವರು. ಆ ಯುಗದಲ್ಲಿ ಸಹಜವಾಗಿ ಸಾತ್ವಿಕನೂ ಸಾಧುವೂ ಸತ್ಯವಂತನೂ ಒಬ್ಬನೂ ಇರುವುದಿಲ್ಲ. ಮನುಷ್ಯರು ನಾಸ್ತಿಕರೂ ಭಕ್ತಿರಹಿತರೂ ಆಗುವರು. ಕಲಿಯುಗದಲ್ಲಿ ಮನುಷ್ಯರು ಅಹಂಕಾರದಿಂದ ಆವೃತರಾಗುವರು. ಸ್ನೇಹ ಭಾವವು ಕ್ಷೀಣವಾಗುವುದು. ಬ್ರಾಹ್ಮಣರೆಲ್ಲರೂ ಶೂದ್ರರಂತೆ ನಡೆದುಕೊಳ್ಳುವರು. ಕಲಿಯುಗದಲ್ಲಿ ಆಶ್ರಮ ಧರ್ಮಗಳೆಲ್ಲ ವ್ಯತ್ಯಾಸವಾಗುವವು. ಓ ಮನುಚಕ್ರವರ್ತಿ, ಯುಗಾಂತದ ವೇಳೆಗೆ ಬ್ರಾಹ್ಮಣಾದಿ ವರ್ಣಗಳು ಉಳಿಯುವವೋ ಇಲ್ಲವೋ ಹೇಳುವುದಕ್ಕೆ ಆಗುವುದಿಲ್ಲ. ದೇವಮಾನದ ಈ 12,000 ವರ್ಷಗಳ ಅವಧಿಯನ್ನು ಒಂದು ಚತುರ್ಯುಗವೆಂದು ಪೂರ್ವಿಕರು ಗೊತ್ತು ಮಾಡಿರುವರು. ಹೀಗೆ
1000 ಚತುರ್ಯುಗಗಳಾದರೆ ಬ್ರಹ್ಮನಿಗೆ ಒಂದು ಹಗಲೆಂದು ಹೇಳುವರು. ಆ ಹಗಲು ಕಳೆದ ಬಳಿಕ ಎಲ್ಲ ಪ್ರಾಣಿಗಳಿಗೂ ಶರೀರ ಬಂಧನವನ್ನು ತೊಲಗಿಸಬೇಕೆಂದು ಸರ್ವೇಶ್ವರನಾದ ಭಗವಂತನು ಲೋಕಗಳನ್ನು ಉಪಸಂಹರಿಸಲು ಮನಸ್ಸು ಮಾಡುವನು. ಓ ರಾಜ, ಬ್ರಹ್ಮಾದಿ ಸಕಲ ದೇವತೆಗಳು, ದೈತ್ಯರು, ದಾನವರು, ಯಕ್ಷರು, ರಾಕ್ಷಸರು, ಪಕ್ಷಿಗಳು, ಗಂಧರ್ವರು, ಅಪ್ಸರ ಸ್ತ್ರೀಯರು, ಸರ್ಪಗಳು, ಪರ್ವತಗಳು, ನದಿಗಳು, ಪಶುಗಳು, ತಿರ್ಯಕ್ ಪ್ರಾಣಿಗಳು, ಕ್ರಿಮಿಗಳು, ಈ ಎಲ್ಲ ಜಂತುಗಳ ಶರೀರಗತವಾದ ಪಂಚಭೂತಗಳನ್ನು ಭೂತಗಳ ಅಧಿಪತಿಯೂ ನಿರ್ಮಾಪಕನೂ ಆದ ಆ ಭಗವಂತನು ಆಕರ್ಷಣ ಮಾಡುವನು. ಪ್ರಪಂಚವನ್ನು ಕೊನೆಗಾಣಿಸಬೇಕೆಂದು ಅವನು ಸಕಲ ಸಂಹಾರಕ್ಕೆ ತೊಡಗುವನು. ಆ ಪರಮಾತ್ಮನು ಸೂರ್ಯನಾಗಿ ಪ್ರಾಣಿಗಳ ದೃಷ್ಟಿಯನ್ನು ಅಪಹರಿಸುವನು. ವಾಯುವಾಗಿ ಪಂಚಪ್ರಾಣಗಳನ್ನು ಎಳೆದುಕೊಳ್ಳುವನು. ಅಗ್ನಿಯಾಗಿ ಸರ್ವಲೋಕಗಳನ್ನು ದಹಿಸುವನು. ಮೇಘವಾಗಿ ಅತ್ಯುಗ್ರವಾದ ಮಳೆಯನ್ನು ಸುರಿಸುವನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಪದ್ಮೋದ್ಭವ ಪ್ರಾದುರ್ಭಾವೆ ಪಂಚಷಷ್ಟ್ಯಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 166ನೆಯ ಅಧ್ಯಾಯವಾದ ಪಾದ್ಮಕಲ್ಪ ವೃತ್ತಾಂತ ಪ್ರಳಯದ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.